وصحبه الموفين أهدا. ಈ ಒಂದು ಮಹತ್ತಾದ ಖಂಡನ ಸಭೆಯಲ್ಲಿ ಸೇರಿದ ಸರ್ವ ಧರ್ಮೀಯರೇ, ತಮಗೆಲ್ಲರಿಗೂ ಈ ಒಂದು ಸಮಾರಂಭದಲ್ಲಿ ಸೇರಿ ಬಹಳ ಸಂತೋಷಕರವಾದ ಒಂದು ರೀತಿಯಲ್ಲಿ ನಮ್ಮ ಭಾರತದ ಸೈನಿಕರಿಗೆ ಭುಜ ಕೊಟ್ಟು ಅವರಿಗೆ ಬೇಕಾದ ಪ್ರೋತ್ಸಾಹ ನೀಡಿದ ಈ ಒಂದು ಸಮಯದಲ್ಲಿ ಪಾಲ್ಗೊಂಡ ಸರ್ವ ಧರ್ಮೀಯರಿಗೆ ಅಭಿನಂದನೆಯನ್ನು ಸಮರ್ಪಿಸುತ್ತೇನೆ. ಪ್ರೀತಿಯ ಸಹೋದರರೇ, ಈ ಮಹತ್ತಾದ ಈ ಒಂದು ಸಮಯದಲ್ಲಿ ನಾವು ಈ ರೀತಿಯ ಖಂಡನ ಸಭೆ ಸೇರಲು ಕಾರಣವೇನು? ನಮಗೆಲ್ಲರಿಗೂ ತಿಳಿದಿದೆ, ನಮ್ಮ ಭಾರತವನ್ನು ನಾವು ನಮ್ಮ ದಾರಿಯಂತೆ ಪ್ರೀತಿಸುವವರಾಗಿದ್ದಾರೆ. ನಮ್ಮ ಈ ಭಾರತವನ್ನು ನಾವೆಲ್ಲರೂ ನಮಗೆ ಜನ್ಮ ನೀಡಿದ ಈ ಸುಂದರವಾದ ಭಾರತ, ಎಲ್ಲ ಧರ್ಮವು ಈ ಭಾರತವನ್ನು ಪ್ರೀತಿಸಲೇ ಕಲಿಸುತ್ತದೆ. ವಿಶೇಷವಾಗಿ ಮಹತ್ತಾದ ಇಸ್ಲಾಮಿನ ಸಂದೇಶವು ಅದಾಗಿರುತ್ತದೆ. ಹುಬ್ಬುಲ್ ವತನಿ ಮಿನಲ್ ಈಮಾನ್. ಒಬ್ಬ ಯಥಾರ್ಥವಾದ ಸತ್ಯ ವಿಶ್ವಾಸಿ ಆಗಬೇಕಾದರೆ ಅವನ ಜನ್ಮನಾಡಲು, ಅವನಿಗೆ ಜನ್ಮ ನೀಡಿದ ಆ ನಾಡನ್ನು ಅವನು ಪ್ರೀತಿಸಲೇಬೇಕು. ಆದರೆ ಮಾತ್ರ ಅವನು ಕಡ್ಡಾಯ, ಅವನು ಯಥಾರ್ಥ ಮುಸಲ್ಮಾನನಾಗುತ್ತಾನೆ. ಅದೇ ರೀತಿ ಇಲ್ಲಿಯ ಎಲ್ಲಾ ಧರ್ಮವು ಅವರವರ ಧರ್ಮವು ಪಾಲಿಸುವ ಆದರ್ಶವಾಗಿದೆ. ಅದೇ ಆದರ್ಶವಾಗಿದೆ ನಮ್ಮ ಕೆಲವು ಕಾಲಗಳಲ್ಲಿ ನಮ್ಮ ಈ ಭಾರತವನ್ನು ಇಲ್ಲಿಯ ವ್ಯಾಪಾರ ಮಾಡಿ, ಇಲ್ಲಿಯ ಬೆಲೆ ಬಾಳುವುದನ್ನು ದೋಚಿ, ಇಲ್ಲಿಯ ಸ್ವಾತಂತ್ರ್ಯವನ್ನು ಬ್ರಿಟಿಷರು ಬಂದು ಅವರ ಕೈಯಲ್ಲಿ ಹಿಡಿದು ನಮ್ಮನ್ನು ಗುಲಾಮರಾಗಿ ಕಾಣುವ ಸಂದರ್ಭದಲ್ಲಿ ಇಲ್ಲಿಯ ಸರ್ವ ಧರ್ಮೀಯರು, ಅಹಿಂದವರು, ಮುಸಲ್ಮಾನರು, ಅದೇ ರೀತಿ ಕ್ರಿಶ್ಚಿಯನ್ನರು ಎಲ್ಲರೂ ಒಟ್ಟು ಸೇರಿ ಈ ಭಾರತದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಡಿದ್ದಾರೆ. ಅದೇ ರೀತಿ ನಮ್ಮ ಈ ಭಾರತವನ್ನು ಕಾಯುವ ನಮ್ಮ ಸೈನಿಕರು ಇಂದು ಆ ಸೈನಿಕರ ಜೀವಕ್ಕೆ ಇಂದು ಬೆಲೆಯಿಲ್ಲದ ಒಂದು ಅವಸ್ಥೆಯಾಗಿದೆ. ಅದೇನೆಂದರೆ ಈ ಭಾರತದಲ್ಲಿ ಹಲವು ಕಡೆಯಿಂದ, ಪಾಕಿಸ್ತಾನದಿಂದಲೂ ಅದೇ ರೀತಿ ಬಾಂಗ್ಲಾದೇಶದಿಂದಲೂ ಹಲವು ವಿರೋಧಿ ಚಟುವಟಿಕೆ ಕಾರ್ಯಗಳನ್ನು ಕೈಯುವ ಭಯೋತ್ಪಾದಕರು ನಮ್ಮ ಭಾರತದ ಕಾಶ್ಮೀರದ ಹಲವು ಕಡೆಗಳಲ್ಲಿ ನುಸುಳಿ ನಮ್ಮ ಸೈನಿಕರನ್ನು, ಅದೇ ರೀತಿ ನಮ್ಮ ದೇಶವನ್ನು ವಿಭಜಿಸುವ ಕಾರ್ಯದಲ್ಲಿ ತೊಡಗಿರುತ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಮಗೆ ಹೇಳಬೇಕಾದುದು, ಭಾರತದ ಒಂದು ಇಂಚು ಭೂಮಿಯನ್ನು ನಾವು ಪಾಕಿಸ್ತಾನಕ್ಕೂ ಬಾಂಗ್ಲಾದೇಶಕ್ಕೂ ನೀಡಲು ನಾವು ತಯಾರಿಲ್ಲ. ನಮ್ಮ ಸೈನಿಕರು ಬಹಳ ಎಲ್ಲ 24 ಗಂಟೆಗಳಲ್ಲಿ ಅವರು ನಮ್ಮ ಗಡಿಯನ್ನು ಕಾಯುತ್ತಿದ್ದಾರೆ. ಅವರು ನಮ್ಮ ದೇಶದ ಸಾಮಾನ್ಯ ಮನುಷ್ಯರು. ಅದೇ ರೀತಿ ನಮ್ಮ ದೇಶಕ್ಕೆ ಯಾವುದಾದರೂ ಹಾನಿಗಳ ಒಳಗಾಗಬಾರದು ಎಂಬ ರೀತಿಯಲ್ಲಿ ನಮ್ಮ ಈ ಭಾರತವನ್ನು ಕಾಯುವ ಸಂದರ್ಭದಲ್ಲಿ ಭಯೋತ್ಪಾದಕರೆಂಬ ಹೆಸರಿನಲ್ಲಿ ಈ ಸಂದರ್ಭದಲ್ಲಿ ನಾವು ಮನವೊಟ್ಟು ಮಾಡಬೇಕಾದ ಒಂದು ವಿಷಯ, ಇಲ್ಲಿ ಯಾರು ಭಯೋತ್ಪಾದನೆ ಮಾಡಿದರು ಅವರಿಗೆ ಧರ್ಮವಿಲ್ಲ. ಅವರು ಯಾವ ಧರ್ಮದವನಾದರೂ ಅವನಿಗೆ ಯಥಾರ್ಥ ಧರ್ಮವಿಲ್ಲ. ಕಾರಣ ಇಸ್ಲಾಂ ಧರ್ಮ ಹೇಳುತ್ತದೆ, ಯಾರು ಭಯೋತ್ಪಾದನೆ ಮಾಡುತ್ತಾನೋ ಅವನು ನನ್ನ ಯಥಾರ್ಥ ಧರ್ಮದ ಅವನ ಮೆಂಬರ್ಶಿಪ್ ಅನ್ನು ನೀಡಲು ಅವನಿಗೆ ಸಾಧ್ಯವಿಲ್ಲ ಎಂದು ಪರಿಶುದ್ಧವಾದ ಇಸ್ಲಾಂ ಹೇಳುತ್ತದೆ. ಅದೇ ರೀತಿ ಎಲ್ಲಾ ಧರ್ಮವು ಬಹಳ ಅನ್ಯೋನ್ಯತೆಯಿಂದ, ಬಹಳ ಸೌಹಾರ್ದತೆಯಿಂದ ಕೈ ಜೋಡಿಸಿ ನಾವೆಲ್ಲರೂ ನಮ್ಮ ದೇಶದಲ್ಲಿ ಯಾವುದಾದರೊಂದು ಯುದ್ಧಕ್ಕೆ ತಯಾರಾಗಬೇಕಾದರೆ ನಮ್ಮ ಈ ನಾಡಿನ, ನಮ್ಮ ಭಾರತದ ಸರ್ವ ಧರ್ಮೀಯರು ಸೇರಿ ಯಾವ ದೇಶವಾದರೂ ಅವರಿಗೆ ತಕ್ಕದಾದ ಪಾಠವನ್ನು ನೀಡಿ ನಮ್ಮ ದೇಶವನ್ನು ಪ್ರೀತಿಸಿ ನಾವು ಇಲ್ಲಿ ನಮ್ಮ ಈ ಕಾರ್ಯತಂತ್ರವನ್ನು ರೂಪಿಸಿಕೊಳ್ಳಬೇಕು ಎಂದು ಮಾತ್ರ ಹೇಳುತ್ತಾ, ಇಂದಿನ ಈ ಸಭೆಯು ನಮ್ಮ ಸೈನಿಕರಿಂದ ತೀರಿರುವ 40 ಜನ ಯೋಧರು ಅವರಿಗೆ ಬೇಕಾದ ಶ್ರದ್ಧಾಂಜಲಿ
ಪ್ರಾರ್ಥನೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಜಗದೀಶ್ವರನಾದ ಅಲ್ಲಾಹನು ಈ ಒಂದು ನಮ್ಮ ಕಾರ್ಯವನ್ನು ಸ್ವೀಕರಿಸಲಿ. ನಮ್ಮಿಂದ ಅಗಲಿದ ಆ ಯೋಧರ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ನೀಡಲಿ. ಇನ್ನು ಉಳಿದ ನಮ್ಮ ಭಾರತದ ಸೈನಿಕರಿಗೆ ಶಕ್ತಿ ಬೇಕಾದ ಶಕ್ತಿಯನ್ನು ಅಲ್ಲಾಹನು ಪ್ರತಿಪಾದಿಸಲಿ, ಅಲ್ಲಾಹ ನೀಡಲಿ ಎಂಬ ಒಂದೆರಡು ವಾಕ್ಯದಿಂದ ಈ ಒಂದು ಸಮಾರಂಭದಲ್ಲಿ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಜೈ ಹಿಂದ್.